ಇದು ನಾನು ಚಿಕ್ಕವನಿದ್ದಾಗ ಮುಂಗೇರಿ ಲಾಲ್ಕಿ ಹಸೀನ್ ಸಪ್ನೆ ಅಂತ ಒಂದು ಹಿಂದಿ ಸೀರಿಯಲ್ ಬರೋದು, ಅಂದ್ರೆ ಕನ್ನಡದಲ್ಲಿ ತಿರುಕನ ಕನಸು. ಅವನು ಪ್ರತಿ ಸದಿನೂ ಕನಸು ಕಾಣ್ತಾ ಇದ್ರು. ಇಲ್ಲಿ ಯಾರು ಕನಸು ಕಾಣ್ತಾ ಇರೋದು? ತಿರ್ಕ ಯಾರು ಕನಸು ಕಾಣ್ತಾ ಇರೋದು? ಯಾರು? ಮೀಡಿಯಾದವರು ಅಷ್ಟೇ. ಮೀಡಿಯಾದವರು, ನಮ್ಮ ಅಪೋಸಿಷನ್ ಪಾರ್ಟೀಸು. ನಿಮ್ಮ ಮಾತು ವಾಪಸ್ ತಗೊಳ್ಳಿ. ತಿರ್ಕೆ ಪಕ್ಷಗಳ ಬಗ್ಗೆ ತಿರ್ಕೆ ತರ ಕನಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವ ಪಕ್ಷಕ್ಕೂ ಇಲ್ಲ, ಏನ್ ಮಾಧ್ಯಮಗಳಿಗೂ ಇಲ್ಲ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ನೋ, ಯು ಶುಡ್ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ನಿಮ್ಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಕೊಂತೀನಿ. ತುಂಬಾ ಸ್ಪಷ್ಟವಾಗಿ ತಿರುಕನ ಕನಸು. ಅದೇ ಇಡೀ ಕರ್ನಾಟಕ ಕೇಳಿಸ್ಕೊಂಡು ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಬ್ಯಾಕ್. ಕೇಳಿಸ್ಕೊಳ್ಳಿ. ಐ ಸ್ಪೀಕ್ ಆನ್ ಬೈ ಮೈ ವರ್ಡ್. ನಿಮ್ಮ ತಿರುಕನ ಕನಸು ಯಾವತ್ತೂ ನನಸಾಗಲ್ಲ. ಸತ್ಯಪ್ರಕಾಶ್, ಐ ವಿಲ್ ನಾಟ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ತಿರುಕನ ಕನಸು ನಿಮ್ದು ನನಸಾಗಲ್ಲ. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ತಿರುಕನ ಕನಸು ನನಸಾಗಲ್ಲ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್. ಯಾಕೆ ಅಂತ ಹೇಳ್ತೀನಿ. ನೀವೇನು ಕನಸು ಕಾಣ್ತಾ ಇದ್ದೀರಾ? ನೀವು ಏನು ಕನಸು ಕಾಣ್ತಾ ಇದ್ದೀರಾ? ಆ ಕನಸು ನನಸಾಗಲ್ಲ. ನೀವು ನನ್ನ ಮಾತನ್ನು ಕೇಳಿಸ್ಕೊಳ್ಳೋವರೆಗೂ ನಾನು ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳಲ್ಲ. ನೀವು ನಾನು ಹೇಳೋದನ್ನ ಕೇಳಿಸ್ಕೋಬೇಕು. ನಾನೇನೋ ನನ್ನ ಮಾತು ಪೂರ್ಣ ಆದ್ಮೇಲೆ ನೀವು ಕೇಳಿಸ್ಕೋಬೇಕು. ಇಲ್ಲಂದ್ರೆ ಏನಾಗುತ್ತೆ, ಇದು ಒನ್ ಸೈಡೆಡ್ ಆಗುತ್ತೆ. ಆನ್ಸರ್ ಮಾಡಕ್ ಚಾನ್ಸ್ ಕೊಡ್ಬೇಕು ನೀವು. ನಾನು ಇಲ್ಲಿ ಬಂದಿರೋದು, ನೀವು ಕರೆದಿದ್ದು ಬಂದಿರೋದು, ನಾನೇನು ಸುಮ್ಮನೆ ಬಂದಿಲ್ಲ. ಬಂದಿದ್ದೀನಿ ಅಷ್ಟೇ. ಯು ಶುಡ್ ಗಿವ್ ಮಿ ಮೈ ಚಾನ್ಸ್. ನಾನು ಹೇಳೋದು ನೀವು ಕೇಳಿಸ್ಕೋಬೇಕಲ್ವಾ? ನಿಮ್ಮ ತಿರುಕನ ಕನಸು ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಮಾಧ್ಯಮದವರು ಅಪೋಸಿಷನ್ ತಿರುಕನ ಕನಸು ಕಾಂಗ್ರೆಸ್ ಮುಖ್ಯಮಂತ್ರಿ. ನಿಮ್ಮ ತಿರುಕನ ಕನಸು ಒಂದು ವರ್ಷದಿಂದ ಕನಸು. ಅಪೋಸಿಷನ್ ಪಾರ್ಟಿಗಳ ತಿರುಕನ ಕನಸು. ರೀಜನಲ್ ಮೀಡಿಯಾ ತಿರುಕನ ಪ್ರತಿ 30 ದಿವಸಕ್ಕೆ ಚೇಂಜ್ ಆಗುತ್ತೆ. ಯಾರು ಚೇಂಜ್ ಆಗುತ್ತೆ ಅಂತ ನಮ್ಮ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ನಾನು ಪ್ರಾರ್ಥನೆಯನ್ನು ಕೊಟ್ಟಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಪ್ರತಿಯೊಬ್ಬರು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ಬೋದು. ನೀವು ಕಾಣ್ಬೋದು, ನಾವು ಕಾಣ್ಬೋದು. ಮುಖ್ಯಮಂತ್ರಿ ಆಗೋದು ಪ್ರತಿಯೊಬ್ಬ ಸೀನಿಯರ್ ಮಿನಿಸ್ಟರ್, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ಬೋದು. ಅದೇನು ತಪ್ಪ ಮಾಡಿದ್ರಿ? 1.5 ವರ್ಷದಿಂದ ಉಗಾದಿಯಲ್ಲಿ ಚೇಂಜ್ ಆಗುತ್ತೆ, ಸಂಕ್ರಾಂತಿಗೆ ಚೇಂಜ್ ಆಗುತ್ತೆ, ಕನಸು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 15 ದಿವಸಕ್ಕೆ ತಿರ್ಗನ್ ಕನಸು ಕಾಣ್ತಾ ಇದ್ದೀರಾ. ನೀವೇನ್ ಮಾಡ್ತೀರಾ? ಶಿವರಾತ್ರಿಗೆ ಚೇಂಜ್ ಆಗುತ್ತೆ, ಸಂಕ್ರಾಂತಿಗೆ ಚೇಂಜ್ ಆಗುತ್ತೆ, ಉಗಾದಿಗೆ ಚೇಂಜ್ ಆಗುತ್ತೆ, ದಸರಾಗೆ ಚೇಂಜ್ ಆಗುತ್ತೆ, ದೀಪಾವಳಿಗೆ ಚೇಂಜ್ ಆಗುತ್ತೆ, ಕ್ರಿಸ್ಮಸ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಜನರನ್ನು ಮಂಕು ಬುದ್ಧಿ ಹರಿಸ್ತಾ ಇದ್ದಾರೆ. ಆದ್ರೆ ಏನು ಆಗಿಲ್ಲಲ್ವಾ? ಅದಕ್ಕೆ ನಿಮ್ದು ತಿರುಕನ ಕನಸು ಅಂತ ಹೇಳ್ತಾರೆ. ಆದ್ರೆ ಪಾಲಿಟಿಕ್ಸ್ ಇನ್ನ 2 ನಿಮಿಷ ಆಗಿಲ್ಲ. ಪಾಲಿಟಿಕ್ಸ್ ಅಂದ್ರೆ ಆರ್ಟ್ ಆಫ್ ಪಾಸಿಬಿಲಿಟೀಸ್. ಎನಿ MLA, ಅದು ಡಿ.ಕೆ. ಶಿವಕುಮಾರ್ ಅಂತ ಮಹಾನ್ ನಾಯಕರು, ನಮ್ಮ ಕೆಪಿಸಿಸಿ ಅಧ್ಯಕ್ಷರು, 4-5 ಸತಿ MLA ಆಗಿ, DCM ಆಗಿ, ಪಕ್ಷದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಅಭಿಲಾಷೆ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ.